ಜಿಯೋ, ಏರ್ಟೆಲ್, ವಿ.ಐ ಕಂಪನಿಗಳು ತಮ್ಮ ರೀಚಾರ್ಜ್ ಯೋಜನೆಗಳನ್ನು ಪರಿಷ್ಕರಿಸಿವೆ. ಅಂದರೆ ಬದಲಾವಣೆಯ ನಂತರ ಯೋಜನೆಗಳು ₹600ವರೆಗೆ ದುಬಾರಿಯಾಗಿವೆ. ಕಂಪನಿಗಳು ಎಲ್ಲ ಯೋಜನೆಗಳನ್ನು ಅಲ್ಪಾವಧಿಯಿಂದ ದೀರ್ಘಾವಧಿಯವರೆಗೆ ಪರಿಷ್ಕರಿಸಿದ್ದು, ಹೀಗಾಗಿ ನೀವು ಸಿಮ್ ಸಕ್ರಿಯವಾಗಿಡಲು ಹೆಚ್ಚು ಖರ್ಚು ಮಾಡಬೇಕಾಗುತ್ತದೆ. ರಿಲಯನ್ಸ್ ಜಿಯೋ ತನ್ನ ರೀಚಾರ್ಜ್ ಯೋಜನೆಗಳ ಬೆಲೆಯನ್ನು ಹೆಚ್ಚಿಸಿದೆ. ಜಿಯೋ ಸಿಮ್ ಬಳಕೆದಾರರು ಸಕ್ರಿಯವಾಗಿಡಲು ₹149 ಖರ್ಚು ಮಾಡಬೇಕಾಗುತ್ತದೆ. ಇದು ಕೇವಲ ನಿಮ್ಮ ಸಿಮ್ ಅನ್ನು ಆನ್ ಮಾಡಿಡಲು, ಅಂದರೆ ಇನ್ಕಮಿಂಗ್ ಔಟ್ಗೋಯಿಂಗ್ ಮಾಡಿ ಇಡಲು ₹149 ಖರ್ಚು ಮಾಡಬೇಕಾಗುತ್ತದೆ. ಈ ಯೋಜನೆಯಲ್ಲಿ 1 GB ದೈನಂದಿನ ಡೇಟಾ, ಅನಿಯಮಿತ ಕರೆಗಳು ಹಾಗೂ 100 SMS ಸೌಲಭ್ಯ ಪಡೆಯುತ್ತೀರಿ. ಜೊತೆಗೆ ಗ್ರಾಹಕರು ಜಿಯೋ ಕ್ಲೌಡ್, ಜಿಯೋ ಸಿನಿಮಾ, ಜಿಯೋ ಟಿವಿ ಪ್ರವೇಶವನ್ನು ಪಡೆಯುತ್ತಾರೆ. ರಿಲಯನ್ಸ್ ಜಿಯೋದ ಈ ಯೋಜನೆಯು 14 ದಿನಗಳ ಮಾನ್ಯತೆ ಇದೆ. ವೊಡಾಫೋನ್ ಐಡಿಯಾ ಅಂದರೆ ವಿ.ಐ ತನ್ನ ಯೋಜನೆಯಲ್ಲಿ ಕನಿಷ್ಠ ₹99 ರೀಚಾರ್ಜ್ ಮಾಡಬೇಕಾಗುತ್ತದೆ. ₹99 ರೀಚಾರ್ಜ್ ಮಾಡಿದಾಗ ಟಾಕ್ ಟೈಮ್ ಮತ್ತು 15 ದಿನಗಳ ಮಾನ್ಯತೆಯೊಂದಿಗೆ ದಿನಕ್ಕೆ 200 MB ಡೇಟಾವನ್ನು ನೀಡಲಾಗುತ್ತದೆ. ಇನ್ನು ಏರ್ಟೆಲ್ ₹199 ರೀಚಾರ್ಜ್ ಯೋಜನೆಯನ್ನು ಪರಿಚಯಿಸುತ್ತಿದೆ. ಇದು 28 ದಿನಗಳ ವ್ಯಾಲಿಡಿಟಿ ಹೊಂದಿದ್ದು, ಈ ಪ್ಲಾನ್ನಡಿ ನಿಯಮಿತ ಕರೆ